ಮೇಷರಾಶಿಯವರು ಕುಟುಂಬದವರಿಗೆ ಯಾವುದೋ ಒಂದು ಭರವಸೆಯನ್ನು ಕೊಟ್ಟಿರ್ತೀರಿ, ಆದರೆ ಅದನ್ನು ಬಹಳ ದಿವಸಗಳಿಂದ ಈಡೇರಿಸೋದಕ್ಕಾಗಿರಲ್ಲ. ಇವತ್ತು ಅದರ ಪ್ರಶ್ನೆ ಅಥವಾ ಆ ಮಾತು ಮುನ್ನೆಲೆಗೆ ಬಂದಾಗ ಇಡೀ ದಿನ ಅವರನ್ನು ಸಮಾಧಾನ ಮಾಡೋದರಲ್ಲೇ ಕಳೆದು ಹೋಗುತ್ತೆ. ಏನು ಸಮಾಧಾನ ಮಾಡಿದರೂ ಕೂಡ ಅವರು ಸಮಾಧಾನ ಆಗೋದಿಲ್ಲ, ನೀವು ನಿಮ್ಮ ಪ್ರಯತ್ನವನ್ನು ಮಾಡೋದು ಬಿಡೋದಿಲ್ಲ. ಹಾಗಾಗತ್ತೆ ನಿಮ್ಮ ಯೋಚನೆಗಳ ಬಗ್ಗೆ ನೀವು ತುಂಬ ಮಗ್ನರಾಗಿರ್ತೀರಿ. ಯಾಕೆ ಹೀಗಾಯಿತು ಅನ್ನುವಂಥದ್ದು. ಆದರೆ ಸರಳ ಸುಲಭವಾದಂತಹ ವಿಚಾರಗಳನ್ನು ಏನೋ ಗೋಜಲು ಮಾಡ್ಕೊಳ್ತಕ್ಕಂಥದ್ದು, ಗೊಂದಲ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮಿಂದನೇ ಆಗುವಂಥದ್ದು. ಮನೆಯಿಂದ ಹೊರಗೆ ಹೋಗೋದ್ರಿಂದ ಬೇಸರವಾಗುತ್ತೆ, ಮನೆಯಲ್ಲಿದ್ದರೂ ಕೂಡ ಬೇಸರವಾಗುತ್ತೆ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಮಾನಸಿಕವಾಗಿ ಒಟ್ಟಾರೆ ಸಮಾಧಾನ ಇಲ್ಲದೆ ಇರತಕ್ಕಂತಹ ಸ್ಥಿತಿ. ವಾದ ವಿವಾದಗಳಲ್ಲಿ ಭಾಗಿಗಳಾಗ್ತೀರಿ, ಆದರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ವಾದವನ್ನು ಸುಮ್ಮನೆ ಹುಟ್ಟಾಕ್ತೀರಿ, ವಿವಾದಗಳನ್ನು ಮಾಡ್ಕೊಳ್ತೀರಿ, ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಮನೆಗೆ ಬರುವಂಥದ್ದು, ನೀವು ಅವರನ್ನು ಸಂಪರ್ಕ ಮಾಡುವಂಥದ್ದು, ಇವೆಲ್ಲವೂ ಕೂಡ ನಡೆಯುವಂಥದ್ದಿರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳ ಕಿರಿಕಿರಿ ದೊಡ್ಡದಾಗ್ತಕ್ಕಂತಹ ಸಾಧ್ಯತೆ, ಆ ಸೂಕ್ಷ್ಮ ಹೆಚ್ಚಾಗಿರ್ತಕ್ಕಂಥದ್ದು. ಕುಟುಂಬ ಸದಸ್ಯರ ಜೊತೆಯಲ್ಲಿ ವಿರಸವನ್ನು ಮುಂದುವರಿಸಬೇಕಾದಂಥದ್ದು, ಅಂದರೆ ಮಾತು ಬಿಡುವಂಥದ್ದು ಅಥವಾ ಏನೋ ಒಂದು ರೀತಿಯಲ್ಲಿ ಆ ಕ್ಷಣದ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇವೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ. ಐಕಮತ್ಯ ಮಂತ್ರವನ್ನು ಶ್ರವಣ ಮಾಡಿ ಅಥವಾ ಜಪ ಮಾಡಿಸಿ ಶುಭವಾಗಿ. ವೃಷಭ ರಾಶಿ, ಕುಟುಂಬ ಸದಸ್ಯರ ಸಂತೋಷಕ್ಕೋಸ್ಕರವಾಗಿ, ಅವರ ಖುಷಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಮನೆಯವರು ಚೆನ್ನಾಗಿರಬೇಕು, ಅವರು ನಗನಗ್ತಾ ಇರಬೇಕು ಅಂತ ಹೇಳಿ ಒಂದಷ್ಟು ಖರ್ಚನ್ನು ಅವ್ರಿಗೋಸ್ಕರ ಮಾಡುವಂಥದ್ದು. ದೂರಿನ ಪ್ರಯಾಣವನ್ನು ಮಾಡಿ ಹಿಂದಿರುಗಿ ಬರತಕ್ಕಂಥವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ತುಂಬ ಎಚ್ಚರಿಕೆಯಿಂದ ನಿಮ್ಮ ಪ್ರಯಾಣ ಇರಲಿ ಎನ್ನುವಂಥದ್ದು. ವ್ಯವಹಾರದ ದೃಷ್ಟಿಯಿಂದ ಉತ್ತಮವಾದಂತಹ ಪ್ರಗತಿ ಇದೆ. ಅನಗತ್ಯವಾದಂತಹ ಉಪಯೋಗ ಇಲ್ಲದೆ ಇರತಕ್ಕಂತಹ ಕೆಲವು ಕೆಲಸಗಳಿಗೆ ಹಣ ಖರ್ಚಾಗುವಂಥದ್ದು, ಅದನ್ನು ನಿಮ್ಮಿಂದ ತಡೆ ಹಿಡಿಯುವುದಕ್ಕೆ ಆಗದೇ ಇರತಕ್ಕಂಥದ್ದು ಅನಿವಾರ್ಯವೋ ಅಥವಾ ನಿಮ್ಮ ಗಮನಕ್ಕೆ ಬರದಲೇನೋ ಆ ರೀತಿ ಆಗುವ ಸಾಧ್ಯತೆಗಳಿರುತ್ತೆ. ಭೂಮಿ, ಕಟ್ಟಡ ಇತ್ಯಾದಿಗಳ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದು ನಿಧಾನವಾಗಿ ಬಗೆಹರಿತಕ್ಕಂತಹ ಸೂಚನೆಗಳು ಕಾಣುತ್ತೆ. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯದಿಂದ, ನಿಮ್ಮ ಮಾತಿನಿಂದ, ನೀವು ತೆಗೆದುಕೊಳ್ಳತಕ್ಕಂತಹ ಗಟ್ಟಿ ನಿರ್ಧಾರದಿಂದ ಒಂದಷ್ಟು ಸಮಸ್ಯೆಗಳು ದೂರವಾಗ್ತಕ್ಕಂಥದ್ದಿದೆ. ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಿ. ಮಿಥುನ ರಾಶಿ, ಸ್ಥಿರವಾದಂತಹ ಮನಸ್ಸಿನಿಂದ ಎಲ್ಲವನ್ನೂ ಕೂಡ ಎದುರಿಸಬೇಕು. ಮನುಷ್ಯನಿಗೆ ತಾನು ಮಾಡಿಕೊಂಡಿರ್ತಕ್ಕಂತಹ ಒಪ್ಪಂದಗಳು ಅಥವಾ ತನಗೆ ಯಾವ ಅನುಕೂಲ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡುವಂತಹ ಹೋರಾಟವೋ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅಂದುಕೊಂಡಿದ್ದು ಎಲ್ಲವೂ ಕೂಡ ಬಹಳ ಸರಳ ಸುಲಭವಾಗಿ ಆಗ್ತಕ್ಕಂಥದ್ದಿಲ್ಲ. ಅದಕ್ಕೆ ಹಲವಾರು ಅಡ್ಡಿಗಳು, ಆತಂಕಗಳು, ಬೇರೆ ಅಡಚಣೆಗಳು ಆಗುವಂಥದ್ದು. ಆದರೆ ನಾವು ಅವೆಲ್ಲವನ್ನು ದಾಟಿ ಬರಬೇಕು ಅಂತಾದಾಗ ನಿರಂತರವಾದಂತಹ ಪ್ರಯತ್ನಗಳು ಬೇಕು. ಜೊತೆಗೆ ನಾನು ಅದನ್ನು ಗೆದ್ದೇ ಗೆಲ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ಬೇಕು. ಆ ರೀತಿ ಸ್ಥಿರವಾದಂತಹ ಮನಸ್ಸಿನಿಂದ ಒಂದೇ ಕೆಲಸದ ಮೇಲೆ ಹೆಚ್ಚು ಗಮನವನ್ನು ಕೊಟ್ಟು ಪ್ರಯತ್ನವನ್ನು ಮಾಡೋದರಿಂದ ಆ ಕೆಲಸದಲ್ಲಿ ಜಯವನ್ನು ಗಳಿಸಬಹುದು ಅನ್ನುವಂಥದ್ದು. ಅನಗತ್ಯವಾದಂತಹ ಗೊಂದಲಗಳನ್ನು ಮಾಡ್ಕೊಳ್ತೀರಿ, ನೀವೇ ಮಾಡಿಕೊಳ್ಳುವಂಥದ್ದು. ಆ ಗೊಂದಲಗಳಿಂದ ಹೊರಬರಬೇಕು. ಯಾವಾಗ ನಿಮಗೆ ಆಯ್ಕೆಗಳು ಜಾಸ್ತಿ ಆಗುತ್ತೋ ಆಗ ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕೋ ಅದನ್ನು ಮರೆತು ಆ ಕ್ಷಣದಲ್ಲಿ ಏನು ಕಣ್ಣೆದುರುಗಡೆ ಕಾಣುತ್ತೋ ಆ ವಿಚಾರವನ್ನು ಮುನ್ನೆಲೆಗೆ ತಂದುಕೊಳ್ತೀರಿ. ಅದು ದೊಡ್ಡ ತಪ್ಪಾಗುವಂಥದ್ದಾಗತ್ತೆ. ನೌಕರಿಯ ವಿಚಾರಕ್ಕೆ ಬಂದಾಗ ಹಲವಾರು ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸಿರ್ತೀರಿ. ಪುನಃ ಅದೇ ವಿಚಾರಗಳು ಮುನ್ನೆಲೆಗೆ ಬಂದಾಗ ತಾತ್ಸಾರವನ್ನು ಮಾಡ್ತೀರಿ. ಹಾಗಾದರೆ ಹಿಂದಾದಂತಹ ಕೆಟ್ಟ ಅನುಭವ ಏನಾಯಿತು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಕ್ಕೆ ಆ ರೀತಿಯ ತಪ್ಪುಗಳು, ತೊಂದರೆಗಳು ಆಗದೇ ಇರೋ ಹಾಗೆ ಸರಿಪಡಿಸ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ತಾತ್ಸಾರ ಭಾವನೆಯಿಂದ ಅವೆಲ್ಲವನ್ನು ನೋಡಿದರೆ ಅಥವಾ ಧೋರಣೆಯ ಮಾತುಗಳನ್ನಾಡಿದರೆ ಮತ್ತಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ನಾನು ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ನಿಮಗೆ ಹಿನ್ನಡೆಯನ್ನುಂಟು ಮಾಡುತ್ತೆ. ನಾನು ಹೇಳಿದ್ದೇ ಆಗಬೇಕು, ನನ್ನ ಮಾತನ್ನೇ ಕೇಳಬೇಕು,
ನಾನು ಮಾಡ್ತಾ ಇರೋದೇ ಸರಿ, ಹೀಗೆಲ್ಲ ಕೆಲವು ಧೋರಣೆಗಳು ಬೇಡ ಅನ್ನುವಂಥದ್ದು. ಕುಟುಂಬದಲ್ಲಿ ಇರತಕ್ಕಂತಹ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಯಲ್ಲಿ ಹೆಚ್ಚು ಇರುತ್ತೆ ಎನ್ನುವಂಥದ್ದು. ಅಹಂಕಾರ ಎಲ್ಲ ಕೆಲಸಕ್ಕೂ ಅಡಚಣೆ ಮಾಡುತ್ತೆ, ಇದು ಗಮನಿಸಬೇಕಾದಂಥದ್ದು. ಬೇರೆಯವರಿಗೆ ತೊಂದರೆ ಆಗೋದು ಒಂದು ಕಡೆ ಆದರೆ, ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ನಿಮ್ಮನ್ನ ಆಶ್ರಯವಾಗಿ ನೋಡ್ತಾ ಇರತಕ್ಕಂಥವ್ರಿಗೆ ತೊಂದರೆ ಆಗತ್ತೆ ಅಂತಾದರೆ ಆ ಕಡೆ ಅಗತ್ಯವಾಗಿ ಗಮನವನ್ನು ಹರಿಸಬೇಕಾದಂಥದ್ದಿದೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಧನಾತ್ಮಕವಾದಂತಹ ಬದಲಾವಣೆ ಆಗೋದಕ್ಕೆ ಅವಕಾಶ ಇದೆ, ಆದರೆ ನೀವು ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಏನೋ ನಡ್ಕೊಂಡು ಹೋಗ್ತಾ ಇದೆ, ಅದು ಹಾಗೇ ಹೋಗಲಿ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ನೀವು ಸುಮ್ಮನೆ ಕೂತ್ರೆ ಯಾವ ಕ್ಷಣದಲ್ಲಿ ಯಾವ ಕೆಲಸ ಅಥವಾ ಯಾವ ವಿಚಾರ ಹೇಗೆ ಬೇಕಾದರೂ ಆಗಬಹುದು, ಹಿಂದಿರುಗಬಹುದು. ಶುಭಾಶುಭಗಳ ಎರಡನ್ನೂ ಕೂಡ ನೋಡಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅಂತ ಅರ್ಥ. ಹಳೆಯ ಕಾನೂನಾತ್ಮಕವಾದಂತಹ ಹೋರಾಟದ ವಿಚಾರಗಳಿದ್ದರೆ, ಯಾವುದಾದ್ರೂ ಕೇಸುಗಳಿದ್ದರೆ, ಕೋರ್ಟ್ನಲ್ಲಿ ಆ ವಿಚಾರಗಳಿದ್ದರೆ ಜಯವನ್ನು ಪಡಿತೀನಿ ಅನ್ನುವಂತಹ ಯಾವುದೋ ಒಂದು ನಂಬಿಕೆ ನಿಮಗೆ ಬರುವಂಥದ್ದಾಗತ್ತೆ. ಯಾವುದೋ ಮಾಹಿತಿ ಸಿಕ್ಕತ್ತೆ, ಈ ವಿಷಯದಿಂದ ನನಗೆ ಜಯವಾಗಬಹುದು ಅನ್ನುವಂತಹ ನಂಬಿಕೆ ಮತ್ತೆ ನಿಮಗೆ ಚಿಗುರೊಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಮಾತ್ರ ನಿಮಗೆ ಜಯ ಅನ್ನುವಂಥದ್ದು. ಆ ರೀತಿಯಲ್ಲೇ ಹೋರಾಟವನ್ನು ಮಾಡಬೇಕು, ಬೇರೆ ಇನ್ಯಾವುದೂ ಕೂಡ ಅಲ್ಲಿ ಕೆಲಸಕ್ಕೆ ಬರದೇ ಇರುವ ಹಾಗಾಗತ್ತೆ. ಈ ವಿಚಾರ ಗೊತ್ತಿರಲಿ. ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ಕುಟುಂಬದವರ ಜೊತೆಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ ಅವಕಾಶಗಳಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಮಧ್ಯಾಹ್ನದ ನಂತರದಲ್ಲಿ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಹಾಗಾಗಿ ನಿಮಗೆ ಮುಂಚಿತವಾಗಿ ಗೊತ್ತಾಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆಯ ಅನುಗ್ರಹ ನಿಮಗೆ ಸದಾಕಾಲ ರಕ್ಷಣೆಯನ್ನು ನೀಡಲಿ. ನೀವು ಮಾಡುವಂತಹ ಸತ್ಸಂಕಲ್ಪಗಳು ಒಳ್ಳೆಯ ಕಾರ್ಯಕ್ಕೆ ಜಯವಾಗಲಿ ಅನ್ನುವಂಥದ್ದು ಶುಭವಾಗಿ. ಸಿಂಹರಾಶಿ, ಈ ದಿವಸ ಏನೋ ಮಾನಸಿಕವಾಗಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು. ಏನೋ ಕೆಲಸಗಳು ತನ್ನ ಪಾಡಿಗೆ ತಾನು ಎಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಅಂದುಕೊಂಡಿದ್ದು ಕೆಲವು ಆಗತ್ತೆ, ಆದರೂ ಕೂಡ ಸಮಾಧಾನ ಇಲ್ಲ. ಮಾನಸಿಕವಾಗಿ ಆ ಒಂದು ಸ್ಥಿರತೆ ಬರಬೇಕು, ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಈ ದಿವಸ ಆಗ್ತಾ ಇಲ್ಲ ಅನ್ನುವ ಹಾಗಾಗತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಗಳಿಂದ ಮನಸ್ಸಿಗೆ ಬೇಸರವಾಗಿರ್ತಕ್ಕಂಥದ್ದೇನಿದೆ ಅದು ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಹಿಂದಿನ ದಿನದಲ್ಲಿ ಅಥವಾ ಯಾವತ್ತೋ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಿರ್ತೀರಿ, ಅದರ ಒಂದು ಸಫಲತೆಯನ್ನು ನೀವಿನ್ನೂ ಕಂಡಿರೋದಿಲ್ಲ. ಆ ವಿಷಯವೂ ಕೂಡ ಮುನ್ನೆಲೆಗೆ ಬರಬಹುದು, ಅದರಿಂದಲೂ ಕೂಡ ಬೇಸರಕ್ಕೆ ಕಾರಣ ಆಗಬಹುದು, ಮನಸ್ಸಿಗೆ ಅಸಮಾಧಾನ ಅದರಿಂದನೂ ಕೂಡ ಆಗಬಹುದು ಅನ್ನುವಂಥದ್ದು. ಮನಸ್ಸು ಮಾತ್ರ ಶುದ್ಧವಾಗಿರಲಿ, ಯಾವುದೇ ರೀತಿಯ ವಾಮಮಾರ್ಗವನ್ನು ಅನುಸರಿಸ್ತಕ್ಕಂತಹ ಚಿಂತನೆಗಳು ಬರಬಾರ್ದು. ನಾನು ಇದರಲ್ಲಿ ಗೆಲ್ಲಿಲ್ಲ, ಹಾಗಾಗಿ ನಾನು ಬೇರೆ ಮಾರ್ಗವನ್ನು ಅನುಸರಿಸ್ತೀನಿ ಅನ್ನುವಂಥದ್ದಿದೆಯಲ್ಲ, ಆ ತಪ್ಪು ನಿರ್ಧಾರಗಳನ್ನು, ತಪ್ಪು ಕೆಲಸಗಳಿಗೆ ಮುಂದಾಗುವಂಥದ್ದನ್ನು ನೀವು ತಡೆ ಹಿಡಿಬೇಕು ಅನ್ನುವಂಥದ್ದು. ಪುಣ್ಯಕ್ಷೇತ್ರಗಳಿಗೆ ಹೋಗುವಂತಹ ಚಿಂತನೆಯನ್ನು ನಡೆಸಿ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರೋದರಿಂದ, ಅಲ್ಲಿಯ ಮಣ್ಣನ್ನು ಮೆಟ್ಟಿ ಬರೋದರಿಂದ ಬೇರೆ ಕಡೆ ಮಾಡಿದಂತಹ ಒಂದಷ್ಟು ಪಾಪಗಳು ಅಲ್ಲಿ ಶುದ್ಧವಾಗತ್ತೆ ಅನ್ನುವಂಥದ್ದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅನ್ನುವಂತಹ ಮಾತನ್ನು ಹಿರೀಕರು ಬಹಳ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಯಾವುದೋ ಒಂದು ಭಗವತ್ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಭಗವಂತನ ಸೇವೆ ಮಾಡಿ, ದರ್ಶನ ಮಾಡಿ, ಅಲ್ಲಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ, ಅಲ್ಲಿಯ ಮಣ್ಣನ್ನು ಮೆಟ್ಟಿ, ಅಲ್ಲಿಯ ನದಿಗಳಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ನಿಮ್ಮ ಪಾಪ ಕರ್ಮಗಳು ಎಲ್ಲವೂ ಕೂಡ ದೂರವಾಗಲಿ, ನಿಮ್ಮ ಸಂಕಲ್ಪಗಳು ನೆರವೇರಲಿ ಅನ್ನುವಂತಹ ಭಾವನೆ. ಕ್ಷೇತ್ರ ದೇವತೆಗೆ ನಿಮ್ಮ ಸೇವೆ ವಿಶೇಷವಾಗಿ ಮಾಡಿದಾಗ ಅಲ್ಲಿಯ ಫಲ ನಿಮಗೆ ವಿಶೇಷವಾಗಿ ಸಿಗ್ತಕ್ಕಂಥದ್ದಾಗತ್ತೆ. ಶುಭವಾಗಿ. ಕನ್ಯಾ ರಾಶಿ, ಮಾನಸಿಕವಾಗಿ ಸಮಾಧಾನ ಇಲ್ಲ, ಇದರಿಂದ ಕೋಪ ಹೆಚ್ಚಾಗ್ತಕ್ಕಂಥದ್ದು. ಮನಸ್ಸಿನ ಮೇಲೆ ಆಗತಕ್ಕಂತಹ ಪ್ರಭಾವ ಏನಿದೆ ಅದು ಕೋಪವಾಗಿ ಹೊರಹೊಮ್ಮತಕ್ಕಂಥದ್ದು. ಯಾರ ಮೇಲೆ ಬೇಕಾದರೂ ಆ ಕೋಪವನ್ನು ತೀರಿಸ್ಕೊಳ್ಬಹುದು, ಕೇಳೋರು ಇರಬೇಕಷ್ಟೆ. ಆ ರೀತಿಯ ವಿಚಾರಗಳಾಗತ್ತೆ. ಮನಸ್ಸಿನಲ್ಲಿ ಭಯದ ವಾತಾವರಣ ಇದೆ, ಕೋಪ ಏನೋ ಬರುತ್ತೆ, ಆದರೆ ಏನಾಗ್ಬಿಡುತ್ತೋ ಅನ್ನುವಂತಹ ಭಯ, ಹೆದರಿಕೆ ನಿಮ್ಮನ್ನು ಕಾಡುವಂಥದ್ದು. ಮೊದಲು ನಿಮ್ಮ ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಿ. ನಾನು ನನ್ನ ವಯೋಮಾನಕ್ಕನುಗುಣವಾಗಿ, ನನ್ನ ಸ್ಥಾನಕ್ಕನುಗುಣವಾಗಿ
ನಾನು ಯಾವ ಕೆಲಸವನ್ನು ಮಾಡಿ ಪೂರೈಸಬೇಕು, ನನ್ನ ಕರ್ತವ್ಯ ಏನು, ಇದರ ಬಗ್ಗೆ ನಿಮಗೆ ಹೆಚ್ಚಿನ ಗಮನ ಇರಬೇಕು. ಅದನ್ನು ಸಕಾಲಕ್ಕೆ ಸರಿಯಾಗಿ ಮಾಡಿದರೆ ಯಾವ ಭಯವೂ ಕೂಡ ಇಲ್ಲದೆ ಇರತಕ್ಕಂಥದ್ದಾಗಬಹುದು. ತುಂಬ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥವ್ರು ಆಲಸ್ಯವನ್ನು ದೂರ ಮಾಡಬೇಕು. ಈ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ನಂಬಿಕೆ ನಿಮಗಿರುತ್ತೆ. ನನ್ನಿಂದ ಈ ಕೆಲಸ ಆಗೇ ಆಗುತ್ತೆ ಎನ್ನುವಂತಹ ಒಂದು ನಂಬಿಕೆಯಲ್ಲಿ, ಆ ದೃಢತೆಯಲ್ಲಿ ನೀವಿರ್ತೀರಿ. ಆದರೆ ಸೋಮಾರಿತನ ಅದನ್ನು ಹಾಳು ಮಾಡಲಿಕ್ಕೆ ಅವಕಾಶ ಆಗಬಹುದು. ಆದ್ದರಿಂದ ಯಾವಾಗಲೂ ಚಟುವಟಿಕೆಯಿಂದ ಉತ್ಸುಕರಾಗಿರಿ ಅನ್ನುವಂಥದ್ದು ಕ್ರಿಕೆಟ್ ಆಟಗಾರರಿಗೆ ಉತ್ತಮವಾದಂತಹ ದಿವಸ ಅಂತ ಹೇಳಬೇಕು. ನಿಮ್ಮ ಉದ್ಯೋಗಕ್ಕೂ, ನಿಮ್ಮ ಕರ್ತವ್ಯಕ್ಕೂ, ನಿಮ್ಮ ವೃತ್ತಿಗೂ, ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಆಲಸ್ಯವೇ ಅಡ್ಡಿ ಆಗಬಹುದು ಅನ್ನುವಂಥದ್ದು. ಅಪರಿಚಿತರು ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಯಾವಾಗ ಯಾವ ಕೆಲಸದ ಬಗ್ಗೆ ಉತ್ಸಾಹ ಗಮನ ಇರುವುದಿಲ್ವೋ ಆಗ ಬೇರೆಯವರು ಮೋಸ ಮಾಡಲಿಕ್ಕೆ ಸುಲಭವಾಗುತ್ತೆ ಅನ್ನುವಂಥದ್ದು ಸಾಮಾನ್ಯವಾದಂತಹ ತಿಳುವಳಿಕೆ. ತಾಪಸಮನ್ಯವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ನಿಮ್ಮ ಹಠ ಸ್ವಭಾವದಿಂದ ವೃತ್ತಿಯಲ್ಲಾಗಲಿ, ನೌಕರಿಯಲ್ಲಾಗಲಿ, ಕೌಟುಂಬಿಕವಾಗಿ ಆಗಲಿ ಒಂದು ರೀತಿಯ ಅಸಮಾಧಾನ ವ್ಯಕ್ತ ಆಗುವ ಹಾಗೆ ಆಗತ್ತೆ. ಹಿನ್ನಡೆಯನ್ನು ಕಾಣ್ತೀರಿ. ಬೇರೆಯವರ ಎದುರಿನಲ್ಲಿ ನೀವು ಸೋಲನ್ನು ಅನುಭವಿಸ್ತೀರಿ ಅನ್ನುವಂಥದ್ದು. ಸಂಬಂಧಿಕರು, ಸ್ನೇಹಿತರು, ಪರಿವಾರದವರು ಇವರ ಜೊತೆಯಲ್ಲಿ ತುಂಬ ವಿಶ್ವಾಸವನ್ನು ಇಟ್ಟುಕೊಳ್ಬೇಕಾದಂಥದ್ದು, ಜೊತೆಗೆ ಪರಿಪೂರ್ಣವಾದಂತಹ ನಂಬಿಕೆ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಮಾನಸಿಕವಾದಂತಹ ಬೇಸರ ಈ ದಿವಸದ ನಿಮ್ಮನ್ನು ಪೂರ್ತಿ ಆವರಿಸ್ಕೊಂಡ್ಬಿಡುತ್ತೆ. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ನೀವು ಯಾರ ಜೊತೆಯಲ್ಲೂ ಕೂಡ ವಿಶ್ವಾಸವಾಗಿರುವುದಿಲ್ಲ. ನಾನು ಹೇಳಿದ್ದೇ ನಡೀಬೇಕು ಅನ್ನುವಂತಹ ಮಂಡು ಸ್ವಭಾವ, ಹಠ, ಇದು ಕಾರಣ ಆಗಬಹುದು ಅನ್ನುವಂಥದ್ದು. ನಿಮ್ಮ ತಪ್ಪಿಗೆ ನೀವೇ ಕಾರಣ. ಏನಾದರೂ ತಪ್ಪು ನಡೆದಿದೆ, ತಪ್ಪು ಆಗ್ತಾ ಇದೆ, ತಪ್ಪು ಆಗತ್ತೆ ಅಂತಂದರೆ ಅದಕ್ಕೆ ನಿಮ್ಮ ನಡೆ, ನುಡಿ ಇವೆಲ್ಲವೂ ಕೂಡ ಕಾರಣ ಅಂತ ಹೇಳಬೇಕಾಗತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ, ಅನುಕೂಲ ಇರತಕ್ಕಂಥವರು ಪಠನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯಲ್ಲಿ ಚಿಕ್ಕ ಮಕ್ಕಳು ಅಥವಾ ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಏನಾದರೂ ಸಲಹೆಗಳನ್ನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿ, ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರಿಗೆ ಅದೊಂದು ಕೆಟ್ಟ ಸ್ವಭಾವ ಇರುತ್ತೆ. ಅವರೇನು ಹೇಳೋದು, ಅವರಿಗೆ ಯಾವ ಅನುಭವ ಅನ್ನುವಂತಹ ಒಂದು ಧೋರಣೆಗಳಿರುತ್ತೆ. ಆದರೆ ಯಾವುದೋ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ಮಾತನ್ನು ಕೂಡ ಕೇಳಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ, ಅಂತಹ ಪರಿಸ್ಥಿತಿ ಇರುತ್ತೆ. ಏನೂ ತೋಚದೇ ಇದ್ದಾಗ ಯಾರಾದರೂ ಏನಾದರೂ ಹೇಳಿದರೆ ಅದರಂತೆ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿ ಕೆಲವರಿಗೆ ಇರುತ್ತೆ. ಇನ್ನು ಕೆಲವರಿಗೆ ಅವರೇನು ಹೇಳೋದು ಅನ್ನುವಂತಹ ಧೋರಣೆಯೂ ಇರುತ್ತೆ. ಯಾವುದು ನಮಗೆ ಅನುಕೂಲವಾಗುತ್ತೋ, ಉಪಯೋಗವಾಗುತ್ತೋ ಅಂತಹ ಮಾತನ್ನು ಯಾರಿಂದ ಬೇಕಾದರೂ ಕೂಡ ಕೇಳಿ ತಿಳ್ಕೊಳ್ಬಹುದು. ಧರ್ಮ ಮಾರ್ಗ ಇದೆ, ಅಲ್ಲಿ ಒಳ್ಳೆಯದಾಗತ್ತೆ ಅನ್ನೋದಾದರೆ ನ ಧರ್ಮ ವೃದ್ಧೇಶು ವಯಸ್ಸಮೀಕ್ಷ್ಯತೆ. ಅಲ್ಲಿ ವಯಸ್ಸನ್ನು ನೋಡಬೇಕಾದಂಥದ್ದಿಲ್ಲ. ಅವರಿಂದ ಬರ್ತಕ್ಕಂತಹ ಮಾರ್ಗದರ್ಶನ ಏನು, ಮಾತೇನು, ಅದರಿಂದ ಯಾವ ರೀತಿಯಲ್ಲಿ ಅನುಕೂಲವಾಗುತ್ತೆ, ಈ ಚಿಂತನೆಗಳು ಮನಸ್ಸಿಗೆ ಬರಬೇಕು ಅನ್ನುವಂತಹದ್ದು. ವಿವಾದಿತವಾದಂತಹ ವಿಚಾರಗಳು ಇದರಿಂದ ಮಾತ್ರ ಇತ್ಯರ್ಥ ಆಗ್ತಕ್ಕಂಥದ್ದು. ಆಲೋಚನೆ ಮಾಡಿರ್ತಕ್ಕಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಆದರೆ ಅದನ್ನು ಸರಿಯಾದಂತಹ ನಿರ್ಧಾರದಿಂದ ಬಗೆಹರಿಸ್ಕೊಳ್ಬೇಕಾದಂಥದ್ದು, ಗುರಿ ತಲುಪಬೇಕಾದಂಥದ್ದು ಮುಖ್ಯವಾಗಿ ಅಲ್ಲಿರುತ್ತೆ ಅಂತ ಅರ್ಥ. ನಿಮ್ಮ ಜೀವನದ ಅಥವಾ ಇವತ್ತಿನ ಲೆಕ್ಕದಲ್ಲಿ ಪ್ರತಿ ಕ್ಷಣವೂ ಕೂಡ ಬಹಳ ಮುಖ್ಯವಾದಂಥದ್ದು. ಯಾವ ಕ್ಷಣದಲ್ಲಿ ಏನು ನಿರ್ಧಾರಗಳನ್ನು ಮಾಡ್ತೀರಿ ಅದು ಮುಂದಿನ ಭವಿಷ್ಯಕ್ಕೋ ಅಥವಾ ನಿಮ್ಮ ಜೀವನಕ್ಕೋ ನಿಮ್ಮ ಪರಿವಾರಕ್ಕೋ ಅನುಕೂಲ ಆಗ್ತಕ್ಕಂಥದ್ದಾಗತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಸ್ಥಾನಮಾನ, ಗೌರವ, ಮರ್ಯಾದೆ ಇತ್ಯಾದಿಗಳು ಸಿಕ್ಕುವಂಥದ್ದಿದೆ. ಕುಟುಂಬ ಸದಸ್ಯರ ಆಸೆ, ಆಕಾಂಕ್ಷೆಗಳನ್ನು, ನಿರೀಕ್ಷೆಗಳನ್ನು ಪೂರೈಸೋದಕ್ಕೆ ಉತ್ತಮವಾದಂತಹ ದಿವಸ. ಅಗತ್ಯವಾಗಿ ಆ ಕೆಲಸವನ್ನು ಮಾಡಿ ಅನ್ನುವಂಥದ್ದು. ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆಂಜನೇಯನ ಅನುಗ್ರಹ ಪಡ್ಕೊಳ್ಳಿ. ಶುಭವಾಗಿ. ಧನುರಾಶಿ, ಮನೆಗೆ ಬಂದಂತಹ ಅತಿಥಿಗಳ ಸೇವೆಯನ್ನು ಮಾಡಿ ಅವರು ಸಂತೋಷಪಟ್ಟರೆ ನಿಮ್ಮ ಮನಸ್ಸಿಗೂ ಸಂತೋಷ ಸಿಕ್ಕತ್ತೆ. ನೀವಿರತಕ್ಕಂತಹ ಜಾಗದಲ್ಲೂ ಕೂಡ ನೀವು ಆನಂದವಾಗಿರೋದಕ್ಕೆ ಅವಕಾಶಗಳಾಗತ್ತೆ. ದೂರಿನ ಪ್ರಯಾಣವನ್ನು ಮಾಡುವ ವಿಚಾರ ಚರ್ಚೆಗೆ ಬರುತ್ತೆ. ಅದಕ್ಕೆ ಅವಕಾಶಗಳು ಕೂಡ ಇದೆ. ವಿದೇಶ ಪ್ರಯಾಣವನ್ನು, ಪ್ರವಾಸವನ್ನು ಮಾಡುವ ಬಗ್ಗೆ
ಚರ್ಚೆಗಳು, ಚಿಂತನೆಗಳು ಆಗುವಂಥದ್ದು. ವೈವಾಹಿಕ ಜೀವನದಲ್ಲಿ ಇದ್ದಂತಹ ಒತ್ತಡಗಳು ಈ ದಿನದ ಮಟ್ಟಿಗೆ ದೂರವಾಗ್ತಕ್ಕಂತಹ ಸಾಧ್ಯತೆಗಳು, ನಿರೀಕ್ಷಿತವಾದಂತಹ ಫಲಿತಾಂಶ ನಿಮಗೆ ಸಿಕ್ಕಿ ಮನಸ್ಸಿಗೆ ಸಮಾಧಾನವಾಗುತ್ತೆ. ಯಾವುದೋ ಒಂದು ವಿಷಯ ಇಂಥವರು ಮನೆಗೆ ಬರಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಿ, ಅವ್ರು ಸಕಾಲಕ್ಕೆ ಬಂದುಬಿಡ್ತಾರೆ, ನಿಮ್ಮ ಜೊತೆಯಲ್ಲಿ ಕಾಲವನ್ನು ಕಳೀತಾರೆ. ಅದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು, ತೃಪ್ತಿಯನ್ನು ಕೊಡುವಂಥದ್ದಾಗತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ಲಾಭದ ಸೂಚನೆ ಈ ದಿವಸ ಇದೆ. ಕುಟುಂಬ ಸದಸ್ಯರು, ಬಂಧುಗಳು ಯಾವುದೋ ಒಳ್ಳೆಯ ವಿಚಾರವನ್ನು, ಮಾತುಕತೆಯನ್ನು ನಡೆಸ್ತಾರೆ. ಅದು ನಿಮ್ಮ ಮನಸ್ಸಿಗೆ ಸಮಾಧಾನವಾಗತ್ತೆ. ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಯಾವುದಾದ್ರೂ ವಿಚಾರಗಳು ಮುನ್ನೆಲೆಗೆ ಬಂದು ವ್ಯಾವಹಾರಿಕವಾಗಿ ಯಾವುದೋ ಒಪ್ಪಂದಕ್ಕೆ ಸಹಿ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಬಂದರೆ, ಆಸ್ತಿಯ ವಿಚಾರಕ್ಕೆ ಸಹಿ ಮಾಡಬೇಕು ಅಂತ ಆ ಸಂದರ್ಭಗಳವರೆಗೆ ಬಂದರೆ 10 ಬಾರಿ ಆಲೋಚನೆಯನ್ನು ಮಾಡಿ ನಂತರ ನಿರ್ಧಾರ ಮಾಡಿ ಅನ್ನುವಂಥದ್ದು ಎಚ್ಚರಿಕೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ ಎಲ್ಲವುದರಲ್ಲೂ ಕೂಡ ಈ ದಿವಸ ಸ್ವಲ್ಪ ಮಂದಗತಿ, ಅಂದರೆ ನಿಧಾನವಾಗಿ ಅದರ ಫಲ, ಪರಿಣಾಮ, ಫಲಿತಾಂಶ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎರಡೂ ಕೂಡ ತತ್ಕ್ಷಣದಲ್ಲಾಗೋದಿಲ್ಲ, ನಿಧಾನವಾಗಿ ಆಗ್ತಕ್ಕಂಥದ್ದು. ಹಾಗಾಗಿ ತಾಳ್ಮೆ ಬೇಕು, ಬಹಳ ವಿವೇಕದಿಂದ ಅದನ್ನು ಗಮನಿಸಬೇಕು ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಒತ್ತಡವನ್ನು ಹೆಚ್ಚು ಮಾಡುತ್ತೆ. ಮತ್ತೆ ಮತ್ತೆ ಮನೆಯಲ್ಲಿ ಜ್ಞಾಪಿಸ್ತಾರೆ, ನೀವು ಈ ಕೆಲಸ ಮಾಡಬೇಕು, ಇದು ಕರ್ತವ್ಯ, ಇದು ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನುವಂಥದ್ದನ್ನು, ಆ ಒತ್ತಡ ಹೆಚ್ಚಾಗುವಂಥದ್ದು. ಅಧಿಕಾರಿ ವರ್ಗದಿಂದ ಸ್ವಲ್ಪ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಯಾರಿಗೆ ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ, ನಿಮ್ಮ ಜೊತೆ ಒಡನಾಟ ಇದೆ ಅಂಥವರಿಗೆ ನಿಮ್ಮ ಉಪದೇಶ ಏನಿದೆ ಅದು ಪಾಠ ಆಗುವಂಥದ್ದು, ಮಾರ್ಗದರ್ಶನವಾಗುವಂಥದ್ದಾಗತ್ತೆ. ಈ ದಿವಸದ ದಿನಚರಿ ಏನಿದೆ ಅದು ಸ್ವಲ್ಪ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಕಂಡರೂ ಕೂಡ ಬೇರೆಯಾಗುವ ಸಾಧ್ಯತೆಗಳು, ಆ ಸೂಚನೆಗಳು ಇರುವಂಥದ್ದಿದೆ. ಜಟಿಲವಾದಂತಹ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ಸಿಕ್ಕತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ. ಬೇರೆ ಕಡೆ ನೀವು ಎಲ್ಲ ಅವಕಾಶಗಳನ್ನು ಪಡೆಯಬಹುದು ಅನ್ನುವಂತಹ ಯೋಗ ಇದ್ದರೂ ಕೂಡ ಮಾನಸಿಕವಾಗಿ ಅದಕ್ಕೆ ಸಿದ್ಧರಾಗಿರೋದಿಲ್ಲ. ಮನೆಯಲ್ಲೇ ಇರಬೇಕು ಅನ್ನುವಂತಹ ಆಸೆ ನಿಮಗೆ ಹೆಚ್ಚು ಒತ್ತಡವನ್ನು ತರುತ್ತೆ. ಉದ್ಯೋಗಿಗಳು ಉದ್ಯೋಗವನ್ನು ಬದಲಾಯಿಸಬೇಕು ಅನ್ನುವಂತಹ ಯೋಚನೆ ಇದ್ದರೆ ಅದನ್ನ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹಾಕಿ ಅನ್ನುವಂಥದ್ದು. ನಿಮ್ಮ ಉಪಕಾರವನ್ನು ಪಡ್ಕೊಂಡಂಥವರು ನಿಮ್ಮನ್ನು ಗೌರವಿಸ್ತಾರೆ. ಯಾರಿಗೆ ನಿಮ್ಮಿಂದ ಸಹಾಯ ಆಗಿರುತ್ತೋ ಅಂಥವರು ನಿಮ್ಮನ್ನು ಗೌರವಿಸ್ತಾರೆ ಅನ್ನುವಂಥದ್ದು. ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವ್ಯವಹಾರದಿಂದ ನಿಮ್ಮ ಕೈ ಸೇರಬೇಕಾದಂತಹ ಹಣ ನಿಮಗೆ ಬರುತ್ತೆ, ಅದು ಸಮಾಧಾನ. ನಿಮ್ಮಲ್ಲಿರ್ತಕ್ಕಂತಹ ಚಟುವಟಿಕೆ ಆಗಲಿ, ಪ್ರತಿಭೆ ಆಗಲಿ, ಅದನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಉತ್ತಮವಾದಂತಹ ಅವಕಾಶ ಇದೆ. ಪ್ರಯತ್ನ ನಿಮ್ಮದಾಗಬೇಕು. ಏನೋ ನಡೀತಾ ಇದೆ, ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿ ಸುಮ್ಮನೆ ಕೂತ್ಬಿಟ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಆ ಒಳ್ಳೆಯದು ನಿಂತು ಹೋಗ್ಬೋದು, ಅಥವಾ ಅದರಿಂದ ವಿರುದ್ಧವಾದಂತಹ ಫಲ ಸಿಗ್ಬೋದು ಅನ್ನುವಂಥದ್ದೆಲ್ಲ ಇರುತ್ತೆ. ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾ ಇರಬೇಕು ಅನ್ನುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಜಯ ಸಿಕ್ಕತ್ತೆ. ವಿದೇಶ ಪ್ರವಾಸ ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರತಕ್ಕಂಥದ್ದಾಗತ್ತೆ. ಬೇರೆಯವರನ್ನ ಎಲ್ಲ ಕೆಲಸಕ್ಕೂ ಅವಲಂಬಿಸಬೇಡಿ ಅನ್ನುವಂಥದ್ದು. ಯಾಕೆಂದರೆ ಸಕಾಲದಲ್ಲಿ ನಿಮ್ಮ ಕೆಲಸಗಳು ಆಗದೇ ಇರಬಹುದು, ಮನಸ್ಸಿಗೆ ಬೇಸರವಾಗಬಹುದು, ಅವಕಾಶಗಳು ತಪ್ಪಿ ಹೋಗ್ಬೋದು. ಇದೆಲ್ಲದಕ್ಕೂ ಸಾಧ್ಯತೆಗಳೇ ಇರುತ್ತೆ. ಭವಿಷ್ಯದ ಯೋಜನೆಗಳನ್ನು ಮನಸ್ಸಿನಲ್ಲಿ ಲೆಕ್ಕ ಹಾಕ್ತೀರಿ. ಹೇಗೆ ಆರ್ಥಿಕವಾಗಿ, ಹೇಗೆ ಸಾಮಾಜಿಕವಾಗಿ, ಹೇಗೆ ಜೀವನದ ಶೈಲಿ, ಹೇಗೆ ಕೌಟುಂಬಿಕವಾದಂತಹ ವಾತಾವರಣ, ಹೇಗೆ ನನ್ನ ರಕ್ಷಣೆ ಪೋಷಣೆಗಳು ಹೇಗೆ ಅನ್ನುವಂಥದ್ದೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ಪ್ರಯತ್ನಗಳು ನಡೀಬೇಕು. ಆಗ ಮಾತ್ರ ನಿಮ್ಮ ಚಿಂತನೆಗಳಿಗೆ ಒಂದು ರೂಪ ಅಥವಾ ಒಂದು ರೀತಿಯ ಸತ್ವ ಬರ್ತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.